ಪ್ರಕೃತಿ ಮತ್ತು ಮಾನವನ ನಡುವಿನ ಬಂಧ ಇಂದು ನಿನ್ನೆಯದಲ್ಲ. ನೆಮ್ಮದಿಯನ್ನು ಅರಸಿ ಬಂದಾಗ ಪ್ರಕೃತಿಯ ಆಸರೆ ಮನುಷ್ಯನ ಕಣ್ಮನ ತಣಿಸುವಂತಿರುತ್ತದೆ. ಜಲಪಾತ ಎಂದಾಗ ನಮಗೆ ನೆನಪಿಗೆ ಬರುವಂತಹ ಜಿಲ್ಲೆಯೇ ಉತ್ತರ ಕನ್ನಡ. ಈ ವರ್ಷದ ಮುಂಗಾರು ಮಳೆ ಮೇ ತಿಂಗಳಿನಲ್ಲಿಯೇ ಆರಂಭವಾಗಿದ್ದು, ಇಲ್ಲಿನ ಹಳ್ಳ ಕೊಳ್ಳಗಳು ತುಂಬಿ ಸ್ವಚ್ಛಂದದ ಪರಿಸರದಲ್ಲಿ ಮಿಂದೆದ್ದು ಕಂಗೊಳಿಸುವಂತಿದೆ. ಹೀಗೆ ನಾವು ನಮ್ಮ ಪಯಣವನ್ನು ಜಲಪಾತಗಳ ಜಿಲ್ಲೆಯ ಕರ್ನಾಟಕದ ದಂಡಿ ಎಂದೇ ಜನಪ್ರಿಯವಾದ ಅಂಕೋಲಾದ ಕಡೆಗೆ ಹೊರಟೆವು. ಅಂಕೋಲಾದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿನ ದೊಣ್ಣೆ ಫಾಲ್ಸ್ಗೆ ಬಂದೆವು. ವಿಶಾಲವಾದ ಕಾಡುಗಳ ಮಧ್ಯೆ ತಲಗದ್ದೆ ಎಂಬ ಗ್ರಾಮದಲ್ಲಿ ಈ ದೊಣ್ಣೆ ಫಾಲ್ಸ್ ಪ್ರಕೃತಿಯ ಸೌಂದರ್ಯದೊಂದಿಗೆ ಬೋರ್ಗರೆವ ಬಂಡೆಗಳ ಮೇಲಿಂದ ಧುಮುಕುವ ನೀರಿನ ಸಂಚಲನದಿಂದ ತನ್ನ ಮೈಯೊಡ್ಡಿ ಜನರನ್ನು ಆಕರ್ಷಿಸುತ್ತಾ ಇತ್ತು. ನಿರ್ಜನ ಪ್ರದೇಶದಲ್ಲಿ ಇರುವಂತಹ ಈ ದೊಣ್ಣೆ ಫಾಲ್ಸ್ಗೆ ಹೋಗಬೇಕೆಂದರೆ ಸುಮಾರು 1 ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲೇ ಬೆಟ್ಟ ಗುಡ್ಡಗಳನ್ನು ಹತ್ತುತ್ತಾ ಸಾಗಬೇಕು. ನೋಡುವ ಸ್ಥಳಕ್ಕಿಂತ ಸಾಗುವ ದಾರಿಯೇ ಚಂದ ಎನ್ನುವಂತೆ ಕಾಡಿನ ತಪ್ಪಲಿನ ದುರ್ಗಮ ದಾರಿಯಲ್ಲೇ ನಡೆದುಕೊಂಡು ಸಾಗುತ್ತಿದ್ದರೆ ಅದೇನೋ ಉಲ್ಲಾಸ, ಉತ್ಸಾಹ. ಕೊನೆಗೆ ಆ ಜಲಪಾತವನ್ನು ನೋಡಿದಾಕ್ಷಣ ನಮ್ಮೆಲ್ಲ ದಣಿವನ್ನು ಒಮ್ಮೆಲೆ ಮರೆಸುವಂತಿತ್ತು. ಹಸಿರು ಸೀರೆಯುಟ್ಟ ಭೂಮಿ ತಾಯಿ ಮುಡಿಗೆ ಬಿಳಿ ಮಲ್ಲಿಗೆ ಮುಡಿದಂತೆ ಆ ಸೌಂದರ್ಯ ನಮ್ಮನ್ನು ಆಕರ್ಷಿಸುತ್ತಾ ಇತ್ತು. ಅದರಲ್ಲಿ ಜಿಗಿದು ಮಿಂದೆದ್ದು ಖುಷಿಯ ಕ್ಷಣವನ್ನು ಆನಂದಿಸಿದೆವು. ಇದು ಇಲ್ಲಿನ ಸೌಂದರ್ಯಕ್ಕೆ ಹಿಡಿದ ಒಂದು ಕೈಗನ್ನಡಿಯಾಗಿದೆ. ಧನ್ಯವಾದಗಳು.